ದಸರಾ ಪಡೆಯಿಂದ ಹೊರಗುಳಿದಿದೆ ಕಂಜನ್ ಆನೆ. ನಿನ್ನೆ ದುಬಾರಿಯಲ್ಲಿ ನಡೆದಂತಹ ದುರ್ಘಟನೆ ಬಳಿಕ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇನ್ನು ಮುಂದೆ ದಸರಾ ಮೆರವಣಿಗೆಯಲ್ಲಿ ಕಂಜನ್ ಆನೆ ಬೇಡ, ಗಜಪಡೆ ಸದಸ್ಯನನ್ನಾಗಿ ಪರಿಗಣಿಸದಂತೆ ಸೂಚನೆ ಕೊಡಲಾಗಿದೆ. ನೋಡಿ, ದಸರಾದಲ್ಲಿ ಪಾಲ್ಗೊಳ್ತಾ ಇತ್ತು ಕಳೆದ 3 ವರ್ಷಗಳಿಂದ ಕಂಜನ್ನು. ಆದರೆ ಈ ಬಾರಿ ದಸರಾಕ್ಕೆ ಇರಲ್ಲ, ಅದು ಅಂದರೆ ಇನ್ಮೇಲಿಂದ ಇರಲ್ಲ. ನಿನ್ನೆಯಿಂದ ಇಬ್ಬರನ್ನ ಬಲಿ ಪಡೆದಿತ್ತು ಈ ಮದಗಜ. ನಿನ್ನೆ ಮಹಿಳೆ, ಇವತ್ತು ಮಾರ್ತಾಂಡ ಸಾವನ್ನಪ್ಪಿಟ್ಟ. ಚಿಕಿತ್ಸೆ ಫಲಕಾರಿಯಾಗಿದೆ. ಹದ್ದು ಮೀರಿ ವರ್ತಿಸಿದ್ದಾನೆ. ಭಾಳ ಕಂಟ್ರೋಲ್ ಮಾಡಿದ್ರು ಮಾವುತರು, ಆದರೆ ಲಿಮಿಟ್ಸ್ ಮೀರಿದ್ದ. ಆ ಕೋರೆ ಇರುತ್ತಲ್ಲ, ಕೋರೆಯಿಂದ ಚುಚ್ಚಿ ಚುಚ್ಚಿ ಕಿವಿ ಹಿಂಭಾಗ ರಕ್ತ ಬಂದುಬಿಟ್ಟಿತ್ತು. ಮತ್ತು ಹೊಟ್ಟೆಗೆ ಚುಚ್ಚಿದ್ದ, ಭಾಳ ಗಂಭೀರವಾಗಿ ಗಾಯ ಮಾಡಿದ್ದ. ಹಾಗಾಗಿ ಈಗ ದಸರಾಯಿಂದ ಅದನ್ನು ಹೊರಗಿಟ್ಟಿದ್ದಾರೆ. ಕಂಜನನ್ನು 2014ರಲ್ಲಿ ಸೆರೆ ಹಿಡಿದಿದ್ರು. ಭಾಳ ಹಠಮಾರಿ ಅಂತ ಇಲ್ಲ ಅವನು, ಭಾಳ ಸಾಫ್ಟ್ ಇವನು. ನೋಡಿ, ಇದ್ರ ಹಿಂದೆ ಒಂದು ಕಾರಣ ಇದೆ. ಹೇಮಾವತಿ ಅಂತ ಒಂದು ಆನೆ ಇದೆ. ಆ ಹೇಮಾವತಿ ಜೊತೆಗೆ ಭಾಳ ಕ್ಲೋಸ್ ಇದು. ಹೇಮಾವತಿ ಜೊತೆಗೆ ಮೇಟಿಂಗ್ ಮಾಡಬೇಕು ಅಂತ, ಅಂದರೆ ಮಿಲನ ಮಾಡಬೇಕು ಅಂತ ಇದು ಹಾತುರಿತಾ ಇತ್ತಂತೆ. ಆದರೆ ಬಿಟ್ಟಿರಲಿಲ್ಲ ಮಾವುತ. ಆ ಹಳೆ ಸೇಡಿತ್ತಲ್ವ, ನೋಡಿ, ಹಳೆ ಸೇಡು ಮಾರ್ತಾಂಡನ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣ ಆಗಿಬಿಡ್ತು. ಅಲ್ಲಿಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಈಗ. ಬಟ್ ಅದೇನೇ ಇರಲಿ, ಕಂಜನ್ನ ಈ ಒಂದು ಅವತಾರ ನೋಡಿ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ದಸರಾ ಕರ್ಕೊಂಡು ಹೋದರೆ ಮತ್ತೆ ಏನಾದರೂ ಅನಾಹುತ ಆಗಿಬಿಟ್ರೆ ಏನು ಮಾಡೋದು ಅಂತ ಈಶ್ವರ್ ಖಂಡ್ರೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದಿಂದ ಈಗ ಕಂಜನ್ ಆನೆ ಔಟ್ ಆಗಿದೆ. ನೋಡಿ, ಅವೆಲ್ಲ ಪಳಗಿರುವಂಥ ಆನೆಗಳು. ಆದರೆ ಈ ರೀತಿ ದಾಳಿ ಮಾಡಿ ಒಂದು ಆನೆಯನ್ನು, ಮಾರ್ತಾಂಡನ ಕೊಂದು ಹಾಕಿದೆ ಅಂತ ಹೇಳಿದ್ರೆ, ಅಥವಾ ಅಲ್ಲಿ ಮಹಿಳೆ ಕೂಡ ಬಲಿಯಾಗಿದ್ದಾರೆ ಅಂತ ಹೇಳಿದ್ರೆ, ಮದ ಬಂದಿತ್ತು ಅದಕ್ಕೆ. ಅದರ ಜೊತೆಗೆ ಅದರ ನಡವಳಿಕೆ ಮೇಲೂ ಕೂಡ ಈಗ ಭಾರಿ ಅನುಮಾನಗಳಿದ್ದಾವೆ. ಹಳೆಯ ಒಂದು ಸೇಡು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೇಮಾವತಿ ಆನೆಯೊಂದಿಗೆ ಮಾವುತರು ಅಲ್ಲಿ ಬಿಡಲಿಲ್ಲ ಮೀಟಿಂಗ್ ಮಾಡಲಿಕ್ಕೆ ಅಂತ, ಅದೊಂದು ಕೋಪ ಇತ್ತು. ಆಮೇಲೆ ಇಲ್ಲಿ ಸ್ನಾನ ಮಾಡಿಸುವಾಗ ಮಾರ್ತಾಂಡ ಕೂಡ ಏನೋ ಬಲವಾಗಿ ಟಚ್ ಮಾಡ್ದ ಅಂಥೇಳಿ ಮೊದಲೇ ಟ್ರಿಗರ್ ಆಗಿತ್ತು. ಸ್ವಲ್ಪ ಜಾಸ್ತಿ ಕೋಪ ಬಂದುಬಿಡ್ತದಕ್ಕೆ. ಹಾಗಾಗಿನೇ ಯದ್ವಾ ಮಾರ್ತಾಂಡನ ಮೇಲೆ ದಾಳಿ ಮಾಡಲಿಕ್ಕೆ ಆರಂಭ ಮಾಡ್ತು. ಒಳ್ಳೆಯ ನಿರ್ಧಾರ ಇದು ಈಶ್ವರ್ ಖಂಡ್ರೆ ಅವ್ರದ್ದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾರೆ ದಸರಾಗೆ. ಮತ್ತು ಉಳಿದಂಥ ಆನೆಗಳಿಗೆ ತೊಂದರೆ ಆಗಬಾರ್ದು, ಮತ್ತು ಜನರಿಗೆ ಕೂಡ ಅಲ್ಲಿ ಸಮಸ್ಯೆ ಆಗಬಾರ್ದು.